ಓಕೆ ಗುರು, ಎಲ್ರಿಗೂ ನಮಸ್ಕಾರ. ಸೊ ನಾನು ಬೇಸಿಕ್ ಟ್ರಿಗ್ನೋಮೆಟ್ರಿ ಸೀರೀಸ್ ವಿಡಿಯೋ ಮಾಡಬೇಕಾದ್ರೆ ನಿಮ್ಗೊಂದು ಡೆಮೋ ತೋರಿಸಿದ್ದೆ. ಈಗ ಸ್ಕ್ರೀನ್ ಮೇಲೆ ಬರುತ್ತದು. ಏನಪ್ಪ ಅಂದರೆ, ನೀವೇನಾದರೂ ನೈಟ್ ಹೊತ್ತು ಸ್ಲೋ ಮೋಷನ್ ವಿಡಿಯೋ ಮಾಡಿದ್ರೆ ಲೈಟ್ ಬೆಳಕಲ್ಲಿ ಲೈಟು ಬ್ಲಿಂಕ್ ಆಗೋ ಥರ ಫೀಲ್ ಆಗ್ತಿರುತ್ತೆ. ಸೊ ನಾನು ಹೇಳಿದ್ದೆ ಅದು ಏನಕ್ಕೆ ಅಂತ ಟ್ರಿಗ್ನೋಮೆಟ್ರಿ ಸೀರೀಸ್ ಎಲ್ಲ ಆದಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ಟೈಮ್ ಬಂದಿದೆ, ಏನಕ್ಕೆ ಸ್ಲೋ ಮೋಷನ್ ವಿಡಿಯೋ ಮಾಡಿದ್ರೆ ನೈಟ್ ಟೈಮಲ್ಲಿ ಲೈಟ್ ಬೆಳಕಲ್ಲಿ ಲೈಟು ಬ್ಲಿಂಕ್ ಆಗುತ್ತೆ ಸ್ಲೋ ಮೋಷನ್ ವಿಡಿಯೋದಲ್ಲಿ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಫೋರ್ ದಟ್, ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವೊಂದು ಸ್ವಲ್ಪ ಸೈಂಟಿಫಿಕ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕು. ಏನಪ್ಪ ಅಂದರೆ, ಫಸ್ಟ್ ಕರೆಂಟಲ್ಲಿ 2 ಟೈಪ್ಸ್ ಕರೆಂಟ್ ಇರುತ್ತೆ. ಒಂದು ಎ ಸಿ ಕರೆಂಟ್ ಅಂತ ನೋಡಿ, ಇಲ್ಲಿ ನೋಡ್ಬೋದು ನೀವು, ಒಂದು ಎ ಸಿ ಕರೆಂಟ್ ಅಂತ, ಇನ್ನೊಂದು ಡಿ ಸಿ ಕರೆಂಟ್ ಅಂತ. ಫಸ್ಟು ಎ ಸಿ ಕರೆಂಟ್ ಅಂದರೆ ಏನು, ಡಿ ಸಿ ಕರೆಂಟ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಡಿ ಸಿ ಕರೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬೇಸಿಕಲಿ ಡಿ ಸಿ ಕರೆಂಟ್ ಅಂದರೆ ಕರೆಂಟ್ ಫ್ಲೋ ಒಂದು ಡೈರೆಕ್ಷನ್ನಲ್ಲಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಒಂದು ಬ್ಯಾಟ್ರಿ ಇದೆ ಅಥವಾ ಸೆಲ್ ಇದೆ. ಈ ಸೆಲ್ ಮುಖಾಂತರ ಕರೆಂಟು ಓನ್ಲಿ ಒಂದು ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ. ಅದು ಪಾಸಿಟಿವ್ ಸೈಡಿಂದ ನೆಗೆಟಿವ್ ಸೈಡಿಗೆ ಫ್ಲೋ ಆಗುತ್ತೆ. ಸೊ ಒನ್ ಡೈರೆಕ್ಷನಲ್ ಕರೆಂಟ್. ಸೊ ಇದು ಡಿ ಸಿ ಕರೆಂಟ್. ನೆಕ್ಸ್ಟ್ ಆಲ್ಟರ್ನೇಟ್ ಕರೆಂಟಿಗೆ ಬಂದರೆ ಕರೆಂಟು 2 ಡೈರೆಕ್ಷನ್ನಲ್ಲಿ ಫ್ಲೋ ಆಗುತ್ತೆ. ಕರೆಂಟು ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಸೊ ಫಸ್ಟ್ ನೋಡಿ, ಈ ಸೈಡಿಂದ ಈ ಸೈಡಿಗೆ ಫ್ಲೋ ಆಯಿತು ಅಂದರೆ ನೆಕ್ಸ್ಟು ಈ ಸೈಡಿಂದ ಈ ಸೈಡಿಗೆ ಫ್ಲೋ ಆಗುತ್ತೆ. ಈ ಥರ ಆಲ್ಟರ್ನೇಟಿವ್ಲಿ ಡೈರೆಕ್ಷನ್ ಚೇಂಜ್ ಮಾಡ್ತಾಯಿದೆ. ಅದಕ್ಕೆ ಇದಕ್ಕೆ ಆಲ್ಟರ್ನೇಟ್ ಕರೆಂಟ್ ಅಂತ ಹೆಸರು ಕೊಟ್ಟರು. ಒಂದು ಸತಿ ಈ ಕಡೆಯಿಂದ ಕರೆಂಟ್ ಫ್ಲೋ ಆದರೆ ಇನ್ನೊಂದು ಸತಿ ಈ ಕಡೆಯಿಂದ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ಎ ಸಿ ಕರೆಂಟ್ ಆ್ಯಂಡ್ ಡಿ ಸಿ ಕರೆಂಟ್. ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಆ ಲೈಟ್ ಬ್ಲಿಂಕ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಬ್ಲಿಂಕ್ ಆಗೋದು ಓನ್ಲಿ ಅಂಡರ್ ಎ ಸಿ ಕರೆಂಟ್, ನಾಟ್ ಡಿ ಸಿ ಕರೆಂಟ್. ನೀವು UPS ಲೈಟಲ್ಲಿ ಏನಾದರೂ ಆ ಥರ ಸ್ಲೋ ಮೋಷನ್ ವೀಡಿಯೋ ಮಾಡಿದ್ರೆ ಲೈಟ್ ಬ್ಲಿಂಕ್ ಆಗೋಲ್ಲ. ಆಲ್ಟರ್ನೇಟ್ ಕರೆಂಟಲ್ಲಿ ಮಾತ್ರ ಲೈಟ್ ಬ್ಲಿಂಕ್ ಆಗೋದು. ಆಲ್ಟರ್ನೇಟ್ ಕರೆಂಟ್ ಅಂದರೆ ಎಲೆಕ್ಟ್ರಿಕ್ ಪೋಲ್ ಅಂದರೆ ಲೈಟ್ ಕಂಬ ಏನಿರುತ್ತಲ್ಲ, ಆ ಲೈಟ್ ಕಂಬದಿಂದ ಡೈರೆಕ್ಟಾಗಿ ನಿಮ್ಮ ಮನೆಗೆ ಪವರ್ ಸಪ್ಲೈ ಆಗ್ತಿದ್ರೆ ಅದು ಎ ಸಿ ಕರೆಂಟ್. ಅಕಸ್ಮಾತ್ ಎಲೆಕ್ಟ್ರಿಕ್ ಪೋಲ್ ಇಂದ ಏನು ಕರೆಂಟ್ ಬರುತ್ತೆ, ಅದು ನಿಮ್ಮ ಮನೆಯಲ್ಲಿರ್ತಕ್ಕಂಥ UPS ಬ್ಯಾಟ್ರಿಗಳಲ್ಲಿ ಸೇವ್ ಆಗಿ ಅಲ್ಲಿಂದ ಕರೆಂಟ್ ಬರ್ತಾ ಇದೆ ನಿಮ್ಮ ಮನೆಗೆ, ಅದು ಡಿ ಸಿ ಕರೆಂಟ್. ಸರಿನಾ? ಓಕೆ, ಇವಾಗ ನಿಮಗೆ ಎ ಸಿ ಕರೆಂಟ್ ಅಂದ್ರೇನು, ಡಿ ಸಿ ಕರೆಂಟ್ ಅಂದರೆ ಏನು ಅಂತ ಅರ್ಥ ಆಯ್ತು. ಇವಾಗ ಇಲ್ಲಿಗೆ ಬನ್ನಿ, ಈಗ ಸ್ವಲ್ಪ ಟ್ರಿಗ್ನೋಮೆಟ್ರಿ ಹೋಗೋಣ. ಇಲ್ಲಿ ನೋಡ್ಬೋದು, ಸೈನ್ ಥೀಟಾಗೆ ಏನಾದರೂ ನೀವು ಗ್ರಾಫ್ ಹಾಕಿದ್ರೆ ಅದು ಈ ಥರ ಬರುತ್ತೆ ನೋಡಿ. ಸೈನ್ 0 ಇದ್ದಾಗ 0, ಸರಿನಾ? ನೆಕ್ಸ್ಟ್ ಸೈನ್ 30 ಇದ್ದಾಗ ಅದ್ರ ವ್ಯಾಲ್ಯೂ ಎಷ್ಟು, ಸೈನ್ 60 ಇದ್ದಾಗ ಅದ್ರ ವ್ಯಾಲ್ಯೂ 0.866. ನಾನು ಹೇಳಿದ್ದೀನಿ, ಸೈನ್ ಥೀಟಾ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದೇ ಥರ 90 ಡಿಗ್ರಿ ಇದ್ದಾಗ 1 ಇರುತ್ತೆ ವ್ಯಾಲ್ಯೂ, ಸೈನ್ ಥೀಟಾ ವ್ಯಾಲ್ಯೂ. ಥೀಟಾ ಏನಾದರೂ 90 ಡಿಗ್ರಿ ಇತ್ತು ಅಂದರೆ ಸೈನ್ ಥೀಟಾ ವ್ಯಾಲ್ಯೂ 1 ಇರುತ್ತೆ. ಅದೇ ಥರ 120 ಡಿಗ್ರಿ, 150 ಡಿಗ್ರಿ, 180 ಡಿಗ್ರಿ. ಅದೇ ಥರ 0 to 360ವರೆಗೂ ಸೈನ್ ಥೀಟಾಗಿ ಗ್ರಾಫ್ ಹಾಕಿದ್ರೆ ಅದು ಈ ಥರ ಬರುತ್ತೆ, ಈ ಥರ ಬರುತ್ತೆ. ಓಕೆ, ಏನು ಸೈನ್ ಥೀಟಾಗೂ ಆಲ್ಟರ್ನೇಟ್ ಕರೆಂಟ್ಗೂ ಏನು ಲಿಂಕು ಅಂದರೆ, ನಾನು ಹೇಳಿದೆ ನಿಮಗೆ, ಏನು ಸೈನ್ ಥೀಟಾಗೂ ಮತ್ತು ಆಲ್ಟರ್ನೇಟ್ ಕರೆಂಟ್ಗೂ ಏನು ಡಿಫ್ರೆನ್ಸ್ ಅಂದರೆ, ನಮಗೆ ಆಲ್ಟರ್ನೇಟ್ ಕರೆಂಟ್ ಬರೋದು ಈ ಸೈನ್ ಥೀಟಾ ಕರ್ವ್ ಏನಿದೆ ಈ ಫಾರ್ಮಲ್ಲೇ ಬರೋದು. ಸರಿನಾ? ಓಕೆ, ನಮಗೆ ಎ ಸಿ ಕರೆಂಟ್ ಏನು ಬರುತ್ತೆ ಅದು ಸೈನ್ ಥೀಟಾ ಫಾರ್ಮಲ್ಲೇ, ಸೈನ್ ಥೀಟಾ ಕರ್ವ್ ಫಾರ್ಮಲ್ಲೇ ಬರೋದು. ಈ ಥರ ನಮಗೆ ಕರೆಂಟ್ ಬರೋದು, ಹಿಂಗೆ ಈ ಥರ ಬರೋದು ಆಲ್ಟರ್ನೇಟ್ ಕರೆಂಟ್. ಸರಿನಾ? ಓಕೆ, ಇವಾಗ ನೋಡಿ, ಇಲ್ಲಿ 0, ಓಕೆನಾ? 0 ಅಂದರೆ ಕರೆಂಟ್, ನೋ ಕರೆಂಟ್. ಸರಿನಾ? ನೋಡಿ, ಹಂಗೆ ಹೋಗ್ತಾ ಹೋಗ್ತಾ ಗ್ರಾಫ್ ರೈಸ್ ಆಗ್ತಾ ಇದೆಯಾ ಅಂದರೆ ಕರೆಂಟ್ ಬರ್ತಾ ಇದೆ, ತಿರುಗಿ ಮತ್ತೆ 0 ಆಗ್ತಾಯಿದೆ. ಮತ್ತೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡುತ್ತೆ, ಇಲ್ಲಿ ಉಲ್ಟಾ ಡೈರೆಕ್ಷನ್, ಮತ್ತೆ 0 ಆಗ್ತಾಯಿದೆ ಕರೆಂಟ್ ಇಲ್ಲಿ ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ನೋಡಿ, ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಇಲ್ಲಿ 0 ಇದೆ ಕರೆಂಟ್ ಏನು ಫ್ಲೋ ಆಗ್ತಿಲ್ಲ. ಸೊ ಕರೆಂಟ್ ಒನ್ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಯಿತು, ಮತ್ತೆ ಕರೆಂಟ್ 0 ಆಯಿತು ಅಂದರೆ ಲೈಟ್ ಆಫ್ ಆಯಿತು, ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡ್ತು ಕರೆಂಟ್. ಎಲ್ಲೆಲ್ಲಿ ಕರೆಂಟ್ 0 ಆಗುತ್ತೋ ಅವಾಗೆಲ್ಲ ಲೈಟು ಆಫ್ ಆಗುತ್ತೆ. ಎಲ್ಲೆಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ನೋಡಿ, ಕರೆಂಟ್ ಫ್ಲೋ ಆದಾಗ ಬಲ್ಬ್ ಆನ್ ಆಗುತ್ತೆ, ಕರೆಂಟ್ 0 ಆದಾಗ ಬಲ್ಬ್ ಆಫ್ ಆಗುತ್ತೆ. ತಿರುಗಿ ಡೈರೆಕ್ಷನ್ ಚೇಂಜ್ ಮಾಡುತ್ತೆ, ಕರೆಂಟ್ ಫ್ಲೋ ಆದಾಗ ಬಲ್ಬ್ ಆನ್ ಆಗುತ್ತೆ, ಮತ್ತು ಕರೆಂಟ್ 0 ಆದಾಗ ಬಲ್ಬ್ ಆಫ್ ಆಗುತ್ತೆ. ಈ ಥರ ಸೈಕಲಲ್ಲಿ ಹಿಂಗೆ
ಕರೆಂಟ್ ಪಾಸ್ ಆಗೋದ್ರಿಂದ ಅದು ಆನು ಆಫು ಆಗ್ತಾ ಇರುತ್ತೆ ಬಲ್ಬ್. ಸೊ ನೀವು ಈಗ ಕೇಳ್ಬೋದು, ಏನಕ್ಕೆ ಅದು ಸ್ಲೋ ಮೋಷನ್ ವೀಡಿಯೋದಲ್ಲಿ ಮಾತ್ರ ಯಾಕೆ ಹಂಗೆ ಕಾಣಿಸ್ಬೇಕು, ಬರಿಗಣ್ಣಲ್ಲಿ ಏನಕ್ಕೆ ಬ್ಲಿಂಕ್ ಆಗೋದು ಕಾಣಿಸಲ್ಲ ಅಂದರೆ, ನೋಡಿ ನಮ್ಮ ಇಂಡಿಯಾದಲ್ಲಿ ನಮಗೆ ಕೊಡ್ತಕ್ಕಂಥ ಕರೆಂಟ್ ಬಂದ್ಬಿಟ್ಟು 220 ವೋಲ್ಟ್ಸ್ ಆ್ಯಂಡ್ 50 ಹರ್ಟ್ಸ್ ಕರೆಂಟ್. 220 ವೋಲ್ಟ್ಸ್ನ ಸೈಡ್ಗಿಡಿ, 50 ಹರ್ಟ್ಸ್ ಅಂದರೆ ಏನು ಅಂತ ಹೇಳ್ತೀನಿ ಬನ್ನಿ. ನೋಡಿ, 1 ಸೆಕೆಂಡಿಗೆ ಈ ಥರ 50 ಸೈಕಲ್ ಪಾಸ್ ಆಗುತ್ತೆ, ಅಂದರೆ 50 ವೇವ್ಸ್ ಪಾಸ್ ಆಗುತ್ತೆ 1 ಸೆಕೆಂಡಲ್ಲಿ. ಅಂದರೆ 1 ಸೆಕೆಂಡ್ಗೆ ಬಲ್ಬು 50 ಸತಿ ಆನ್ ಆ್ಯಂಡ್ ಆಫ್ ಆಗುತ್ತೆ, 50 ಸತಿ ಬ್ಲಿಂಕ್ ಆಗುತ್ತೆ. 1 ಸೆಕೆಂಡಿಗೆ 50 ಸತಿ ಬ್ಲಿಂಕ್ ಆಗ್ತಿದೆ ಅಂದರೆ ಅದು ಬರಿಗಣ್ಣಲ್ಲಿ ನಮಗೆ ಕಾಣಿಸಲ್ಲ. ಸೊ ಸ್ಲೋ ಮೋಷನ್ ವೀಡಿಯೋ ಮಾಡಿದಾಗ ಏನಾಗುತ್ತೆ ಅಂದರೆ 1 ಸೆಕೆಂಡಲ್ಲಿರೋ ವೀಡಿಯೋನ 10 ಸೆಕೆಂಡ್ ಎಲಾಬ್ರೇಟ್ ಮಾಡಿ ತೋರಿಸ್ಬೋದು ಸ್ಲೋ ಮೋಷನ್ ವೀಡಿಯೋದಲ್ಲಿ. ಅದಕ್ಕೋಸ್ಕರ ಸ್ಲೋ ಮೋಷನ್ ವೀಡಿಯೋ ಮಾಡಿದ್ರೆ ಲೈಟು ಬ್ಲಿಂಕ್ ಆಗೋ ಥರ ಕಾಣಿಸುತ್ತೆ. ಸೊ ಇಷ್ಟ ಆಗಿತ್ತು ಲೈಟ್ ಏನಕ್ಕೆ ಬ್ಲಿಂಕ್ ಆಗುತ್ತೆ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡಿದ್ರೆ ಅನ್ನೋದು. ಸೊ ದಯವಿಟ್ಟು ನಿಮ್ಗೇನಾದರೂ ಈ ಕಂಟೆಂಟ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಟ್ರಿಗ್ನೋಮೆಟ್ರಿ ಬೇಸಿಕ್ ಸೀರಿಯಸ್ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಮತ್ತು ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.